ನನ್ನ ಅತ್ತೆ ಪ್ರತಿದಿನವೂ ನನಗೂ ಮತ್ತು ನನ್ನ ಗಂಡನಿಗೂ ಚಾಡಿ ಹೇಳಿ ಸಂಸಾರವನ್ನು ಹಾಳು ಮಾಡಿದಳು. ಕೊನೆಗೆ ಇಬ್ಬರೂ ಕೂಡ ಡೈವರ್ಸ್ ತೆಗೆದುಕೊಂಡು ಸಪರೇಟ್ ಇದ್ದೇವೆ. ಆದರೂ ಪರಸ್ಪರ ಒಬ್ಬರಿಗಾಗಿ ಒಬ್ಬರು ಪರದಾಡುತ್ತೇವೆ. ಒಂದು ದಿನ ನನ್ನ ಗಂಡನನ್ನು ಒಂದು ಪಾರ್ಕ್ನಲ್ಲಿ ನೋಡಿ ವಿಚಾರಿಸಿದೆ. ಅವನನ್ನು ಬಿಟ್ಟು ಇರಲು ಸಾಧ್ಯವಾಗದೆ ಅವನ ಮನೆಗೆ ಹೋಗಿ ರಾತ್ರಿ ಪೂರ್ತಿ ಅವನ ಜೊತೆ ಕಳೆದೆ. ನಾವಿಬ್ಬರು ದೈಹಿಕವಾಗಿ ಒಂದಾದೆವು. ಬೆಳಿಗ್ಗೆ ಎದ್ದ ತಕ್ಷಣ ಅವನ ಎರಡನೇ ಹೆಂಡತಿ ನೈಟ್ ಡ್ಯೂಟಿ ಮುಗಿಸಿ ಬಂದು ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದಾಳೆ. ಈಗ ನನ್ನ ಬದುಕು ಅವರ ಎರಡನೇ ಹೆಂಡತಿ ಹೇಳಿದ ಮಾತನ್ನು ಕೇಳಿ ನನಗೆ ಬೇಸರವಾಯಿತು. ಅವಳು ಹೇಳುತ್ತಾಳೆ, ನಾನು ನನ್ನ ಗಂಡನಿಗೆ, ಅಯ್ಯೋ, ನನ್ನ ಹೆಸರು ಮೀನಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಮ್ಮನಿಗೆ ಕಣ್ಣು ಕಾಣುತ್ತಿರಲಿಲ್ಲ. ಆದರೂ ಕೂಡ ನಾನು ಮತ್ತು ಅಕ್ಕ ಮನೆಯ ಎಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಿದ್ದೆವು. ಅಪ್ಪ ಹೊಲದಲ್ಲಿ ಹೋಗಿ ದುಡಿದು ಬಂದರೆ ಮನೆಯಲ್ಲಿ ನಾವು ಎಲ್ಲ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೆವು. ಯಾವುದೇ ತೊಂದರೆಯನ್ನು ಅಮ್ಮನಿಗಾಗಲಿ ಇನ್ನೊಬ್ಬರಿಗಾಗಲಿ ಕೊಡುತ್ತಿರಲಿಲ್ಲ. ಬದುಕು ಒಂದು ರೀತಿ ಚೆನ್ನಾಗಿ ಸಾಗುತ್ತಿತ್ತು. ಹಳ್ಳಿಯ ಜೀವನ ಆಗಿದ್ದರಿಂದ ಅಷ್ಟೊಂದು ಸಮಸ್ಯೆಗಳು ಆಗುತ್ತಿರಲಿಲ್ಲ. ನಾನು ಕೂಡ ಚೆನ್ನಾಗಿ ಓದುತ್ತಿದ್ದೆ. SSLC ಪಾಸ್ ಆಯಿತು. PUC ಕಾಲೇಜಿಗೆ ಸೇರಬೇಕು ಅಂತ ಅಂದುಕೊಂಡೆ. ಭಾವ ಬೆಂಗಳೂರಿನಲ್ಲಿ ಇದ್ದಿದ್ದು. ಅಕ್ಕ ಹೇಳಿದಳು, ಬೆಂಗಳೂರಿನ ಕಾಲೇಜಿಗೆ ಸೇರಿಕೋ ಅಂತ ನಾನು ಖುಷಿಯಿಂದ ಒಪ್ಪಿಕೊಂಡೆ. ಅಮ್ಮ ಅಪ್ಪ ಬೇಸರ ಮಾಡಿಕೊಂಡರು. ಬೇಕಾದರೆ ಮನೆಯಲ್ಲಿ ಬೇಡ, ನಿಷ್ಠೂರವಾಗುತ್ತದೆ, ಮೊದಲು ಚೆನ್ನಾಗಿರುತ್ತದೆ, ಆನಂತರ ಮನಸ್ತಾಪಗಳು, ಸುಮ್ಮನೆ ಏಕೆ? ಆದರೆ ಅವರಿಬ್ಬರ ಮಾತನ್ನು ಕೇಳುವವರು ಯಾರು? ನಾನು ಅಕ್ಕ ಹೇಳಿದ ಹಾಗೆ ಅವಳ ಮನೆಯ ಹತ್ತಿರ ಇರುವ ಕಾಲೇಜಿಗೆ ಸೇರಿಕೊಂಡೆ. ಅಪ್ಪ ಅಮ್ಮ ಅವರಿಗೆ ಶಕ್ತಿ ಇದ್ದಷ್ಟು ಮದುವೆ ಮಾಡಿಕೊಟ್ಟರು. ಆದರೆ ಭಾವ ಒಳ್ಳೆಯವರಾದರೂ ಅವರ ಮನೆಯವರು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬದುಕು ತುಂಬ ಕಷ್ಟವಾಗುತ್ತಿತ್ತು. ಆದರೂ ಕೂಡ ಸಾಧಿಸಬೇಕು ಅಂತ ಓದಿದೆ. B.Ed ಮುಗಿಸಿದೆ. ಇಲ್ಲೇ ಇದ್ದುಕೊಂಡು ಅಕ್ಕನಿಗೂ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ. ಭಾವ ತುಂಬ ಒಳ್ಳೆಯವರು. ನನಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇದ್ದರೆ ತಂದು ಕೊಡುತ್ತಿದ್ದರು. ಎಂದೂ ಕೂಡ ಕೆಟ್ಟ ಮಾತುಗಳನ್ನು ಮಾತನಾಡುತ್ತಿರಲಿಲ್ಲ. ಅಕ್ಕನಿಗಿಂತ ಚೆನ್ನಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಒಂದು ತಂದೆ ಇದ್ದರೆ ಹೇಗೆ ಮಗುವನ್ನು ನೋಡಿಕೊಳ್ಳುತ್ತಾರೆ, ಆ ರೀತಿ ನನಗೆ ಅವರುಗಳಿಗೆ ನಾನು. ಈ ರೀತಿ ನಮ್ಮ ಸಂಬಂಧ ಆನಂದಮಯವಾಗಿದ್ದು ನನಗೂ ಕೂಡ ಮದುವೆ ವಯಸ್ಸು ಬಂತು ಅಂತ ಭಾವ ಎಲ್ಲ ಕಡೆ ಹುಡುಗನನ್ನು ಹುಡುಕಲು ಆರಂಭಿಸಿದರು. ಹುಡುಗನ ಕಡೆಯವರು ಅಪ್ಪನ ಮನೆಯನ್ನು ಕೇಳುತ್ತಾರೆ. ಆದರೆ ಭಾವ, ನಾನೇ ಅವಳ ಅಪ್ಪ, ಮದುವೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುತ್ತೇನೆ ಅಂತ ಎಷ್ಟು ಹೇಳಿದರೂ ಜನರು ಕೇಳುತ್ತಿಲ್ಲವಂತೆ. ಕೊನೆಗೆ ಭಾವ ಹೆಚ್ಚು ಫೋರ್ಸ್ ಮಾಡುವುದನ್ನು ಬಿಟ್ಟುಬಿಟ್ಟರು. ಈಗ ಒಂದು ಹೊಸ ಸಂಬಂಧ ಬಂದಿದೆ. ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ. ಅಪ್ಪ ಅಮ್ಮ ಇದ್ದಾರೆ. ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಆಗಿದೆ. ಇವರು ಮತ್ತು ಅಮ್ಮ ಕೂಡ ಇವರ ಜೊತೆಯಲ್ಲೇ ಇದ್ದಾರೆ. ಒಳ್ಳೆಯ ಸಂಸಾರ. ಇವರ ಅಪ್ಪ ಇವರು ಚಿಕ್ಕವರಾಗಿದ್ದಾಗಲೇ ಸತ್ತು ಹೋಗಿದ್ದರು. ಇನ್ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಅಂದುಕೊಂಡು ಭಾವ ಮತ್ತು ಅಕ್ಕ ಎಲ್ಲ ದೇವರುಗಳಿಗೆ ಕೈ ಮುಗಿಯುತ್ತಿದ್ದರು. ಹುಡುಗ ನನ್ನ ಫೋಟೋವನ್ನು ನೋಡಿದ ತಕ್ಷಣ ಒಪ್ಪಿಕೊಂಡನಂತೆ. ಮದುವೆಯನ್ನು ಹೇಗೆ ಮಾಡಿಕೊಟ್ಟರೂ ಸಾಕು, ದೇವಸ್ಥಾನದಲ್ಲಿ ಮಾಡಿದರೂ ಕೂಡ ನಾವು ಒಪ್ಪಿಕೊಳ್ಳುತ್ತೇವೆ, ಪ್ಲೀಸ್ ಮಾಡಿಕೊಡಿ ಅಂತ ಹೇಳಿದರು. ಎಲ್ಲರಿಗೂ ಖುಷಿಯಾಯಿತು. ಅವರಾಗಿ ಅವರೇ ಬಂದು ಕೇಳಿದ್ದು ಮದುವೆಯ ಸಡಗರ ಮನೆಯಲ್ಲಿ ಪ್ರಾರಂಭವಾಯಿತು. ಅಕ್ಕ ಭಾವ ಅವರು ಕೂಡಿಟ್ಟಿದ್ದ ಹಣವನ್ನೆಲ್ಲ ನನ್ನ ಮದುವೆಗೆ ಖರ್ಚು ಮಾಡಿದರು. ನಿಮ್ಮ ಮಕ್ಕಳಿಗೆ, ಅಂದರೆ ನಮ್ಮ ಮಕ್ಕಳನ್ನು ನೀನು ಸಾಕುತ್ತೀಯ ಅಲ್ಲವೇ, ನೀನು ಮದುವೆ ಮಾಡುತ್ತೀಯಾ ಅಂತ ನಕ್ಕರು. ರಮೇಶ್ ಅವರು ಹೇಳಿದ ರೀತಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡರು. ಒಂದು ರೀತಿ ಪಾಸಿಟಿವ್ ವೈಬ್ ಬರುತ್ತಿತ್ತು. ಎಲ್ಲರೂ ಒಳ್ಳೆಯವರು ಅನ್ನುವ ರೀತಿ. ಮದುವೆಯಾಗಿ ಗಂಡನ ಮನೆಗೆ ಹೋದ ತಕ್ಷಣ ಅಲ್ಲಿ ಒಂದು ಅದ್ಧೂರಿಯಾದ ಸ್ವಾಗತ ನನಗೆ ಸಿಕ್ಕಿತು. ರಮೇಶ್ ಕೂಡ ಪ್ರತಿಕ್ಷಣ ನನ್ನ ಜೊತೆ ಇದ್ದು ಆ ಮನೆ ನನಗೆ ಹೊಸತು ಅಂತ ಅನ್ನಿಸಬಾರದು ಅಷ್ಟು ಕೇರ್ಫುಲ್ ಆಗಿ ನೋಡಿಕೊಂಡರು. ಮೊದಲ ರಾತ್ರಿಯೂ ಕೂಡ ಅವರ ಕೃಪೆಯಿಂದ ತುಂಬ ಅದ್ಭುತವಾಗಿ ನಡೆಯಿತು. ಬಡ ಅಪ್ಪ ಅಮ್ಮನ ಮಗಳಾದರೂ ಕೂಡ ನನಗೆ ಯಾವುದೇ ವ್ಯತ್ಯಾಸ ಮಾಡದೆ ತುಂಬ ಚೆನ್ನಾಗಿ ನೋಡಿಕೊಂಡರು. ನನ್ನ ಗಂಡ ಮಾತ್ರವಲ್ಲ, ಮನೆಯವರೂ ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಖುಷಿಯಾಗುತ್ತಿತ್ತು ನನಗೆ. ಆದರೆ ಈ ಖುಷಿ ತುಂಬ ದಿನಗಳು ಇರಲಿಲ್ಲ. ಏಕೆಂದರೆ ನನ್ನ ಗಂಡ ಕೆಲಸಕ್ಕೆ ಹೋದ ಮೇಲೆ ಅತ್ತೆ ಮತ್ತು ಅವರ ತಮ್ಮ ಕೆಟ್ಟದಾಗಿ ನನ್ನನ್ನು ನೋಡುತ್ತಿದ್ದರು.
ಮಾತನಾಡಿಸುತ್ತಿದ್ದರು. ನಾನು ಏನಾದರೂ ಕೋಪದಿಂದ ಹೇಳಿದರೆ ಅದನ್ನು ನನ್ನ ಗಂಡನ ಬಳಿ ಚಾಡಿ ಹೇಳುತ್ತಿದ್ದರು. ಮೊದಮೊದಲು ಅವರು ನಂಬುತ್ತಿರಲಿಲ್ಲ. ಆದರೆ ದಿನಗಳು ಕಳೆದಂತೆ ಅವರ ಮನಸ್ಥಿತಿಯೂ ಕೂಡ ಬದಲಾಯಿತು. ಅವರು ಕೂಡ ಆ ಮಾತುಗಳನ್ನು ನಂಬಲು ಶುರು ಮಾಡಿದರು. ಅಲ್ಲಿಂದ ನನ್ನ ಬದುಕು ಅಯೋಮಯವಾಯಿತು. ಹೇಗಿದ್ದರೂ ಓದಿದ್ದೇನೆ, ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳಿದೆ. ನನ್ನ ಗಂಡ ಒಪ್ಪಿಕೊಂಡರು. ಮಕ್ಕಳಾಗುವವರೆಗೂ ಹೋಗು, ಆ ನಂತರ ಮಕ್ಕಳನ್ನು ನೋಡಿಕೊಳ್ಳಲು ಮನೆಯಲ್ಲಿರಬೇಕು ಅಂತ ನನ್ನನ್ನು ಬಾಚಿ ತಬ್ಬಿಕೊಂಡರು. ನನ್ನ ತುಟಿಗೆ ಮುತ್ತನ್ನು ಕೊಟ್ಟರು. ಇಂದು ಸಮಾಚಾರ ಏನು ಅಂತ ಕೇಳಿದರೆ ನನಗೆ ಪ್ರಮೋಷನ್ ಸಿಕ್ಕಿತು, ಪಕ್ಕದ ಊರಿಗೆ ಅಂತ ಹೇಳಿದರು. ನಾನು ನಿಮ್ಮ ಜೊತೆ ಬರುತ್ತೇನೆ ಅಂದರೆ ಸ್ವಲ್ಪ ದಿನ ಇಲ್ಲೇ ಇರು, ನಾನು ಅಲ್ಲಿ ಹೋಗಿ ಎಲ್ಲ ಸೆಟ್ಲ್ ಆದ ಮೇಲೆ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ ಅಂತ. ಕೆಲಸ ಸದ್ಯಕ್ಕೆ ಇಲ್ಲೇ ಮನೆಯ ಪಕ್ಕದಲ್ಲಿ ಹೋಗುತ್ತಿರು. ನನ್ನ ಗೆಳತಿಯ ಸ್ಕೂಲ್ ಇದೆ, ನಾನು ಫೋನ್ ಮಾಡಿದರೆ ಅವಳು ನಿನಗೆ ಕೆಲಸ ಕೊಡುತ್ತಾಳೆ. ನಾನು ಬೇರೆ ಊರಿಗೆ ಹೋದ ಮೇಲೆ ಮನೆಯಲ್ಲಿ ಮಾಡಲು ಕೆಲಸ ಇರುವುದಿಲ್ಲ. ಅವರು ಹೇಳಿದ ಹಾಗೆ ಅವರ ಗೆಳತಿಯ ಸ್ಕೂಲ್ಗೆ ಟೀಚರ್ ಆಗಿ ಹೋದೆ. ಸ್ಕೂಲ್ ತುಂಬ ಅಡ್ಜಸ್ಟ್ ಆಯಿತು. ಯಾವುದೇ ಸಮಸ್ಯೆ ಇರಲಿಲ್ಲ. ಮಕ್ಕಳು ಕೂಡ ನನಗೆ ಬಹಳ ಬೇಗ ಅಡ್ಜಸ್ಟ್ ಆದರು. ಮಕ್ಕಳಿಗೆ ಪಾಠ ಮಾಡುವುದು ಎಂದರೆ ನನಗೆ ತುಂಬ ಇಷ್ಟದ ಕೆಲಸ. ಇವರು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದು ನನಗೆ ಅಷ್ಟು ಸಮಸ್ಯೆ ಆಗಿಲ್ಲ. ನಾನು ಕೆಲಸಕ್ಕೆ ಹೋಗುತ್ತಿರುವುದರಿಂದ ಇದರಲ್ಲಿ ಸಮಯ ಕಳೆದು ಹೋಗುತ್ತದೆ. ಅದರಲ್ಲೂ ಆ ಮಕ್ಕಳ ಮುದ್ದಾದ ಮುಖ ನೋಡಿದರೆ ಇನ್ನೂ ಕೂಡ ಕಳೆದು ಹೋಗುತ್ತೇನೆ. ಸಂಬಳ ತರುತ್ತೇನೆ ಅಂತ ಅತ್ತೆ ಇತ್ತೀಚೆಗೆ ನನ್ನ ಗಂಡನಿಗೆ ಕಂಪ್ಲೇಂಟ್ ಮಾಡುವುದನ್ನು ಸ್ವಲ್ಪ ಕಡಿಮೆ ಮಾಡುತ್ತಾಳೆ ಅಂತ ಅಂದುಕೊಂಡೆ. ಇನ್ನೂ ಜಾಸ್ತಿ ಆಗುತ್ತಿದೆ. ನನ್ನ ಎದುರಿಗೆ ನನ್ನ ಗಂಡನಿಗೆ ಫೋನ್ ಮಾಡಿ ಹೇಳುತ್ತಾಳೆ, ಅವನ ಜೊತೆ ಹೋಗುತ್ತಾಳೆ, ಇವನ ಜೊತೆ ಹೋಗುತ್ತಾಳೆ, ನೀನು ಹೋದ ಮೇಲೆ ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ. ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ನನ್ನ ಗಂಡನ ಕಿವಿಗೆ ತುಂಬಿದ್ದಾಳೆ. ನನ್ನ ಗಂಡ ಅದನ್ನು ನಂಬುವುದಿಲ್ಲ. ಆದರೂ ಕೂಡ ಪದೇ ಪದೇ ಅದನ್ನೇ ಕೇಳಿ ಅವನು ನಿಜ ಅಂತ ಭಾವಿಸುತ್ತಿದ್ದ. ಪ್ರತಿ ಬಾರಿಯೂ ನನಗೆ ಹೇಳಿ ಮನೆಗೆ ಬರುತ್ತಿದ್ದವನು ಇಂದು ನನ್ನನ್ನು ಗಮನಿಸಲು ನನಗೆ ಹೇಳದೆ ಪ್ರತ್ಯಕ್ಷವಾಗಿದ್ದಾನೆ. ನಾನು ಅದೇ ಸಮಯಕ್ಕೆ ನನ್ನ ಜೊತೆ ಕೆಲಸ ಮಾಡುವ ರಾಮ್ ಜೊತೆ ಕಾರಿಂದ ಇಳಿದೆ. ಅವನು ನನಗೆ ಡ್ರಾಪ್ ಮಾಡಿದ ಮನೆಗೆ. ಏಕೆಂದರೆ ನನ್ನ ಆರೋಗ್ಯ ಸರಿ ಇರಲಿಲ್ಲ, ಸ್ವಲ್ಪ BP ಲೋ ಆಗಿತ್ತು. ಆದರೆ ಮನೆಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಬದಲಿಗೆ ನನ್ನ ಗಂಡನಿಗೆ ಅತ್ತೆ ಹೇಳುತ್ತಾಳೆ, ನಾನು ನಿನಗೆ ಪ್ರತಿ ಬಾರಿ ಹೇಳುತ್ತಿರಲಿಲ್ಲವೇ ಇವಳು ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅಂತ. ಕಣ್ಣೆದುರಿಗೆ ಸಾಕ್ಷಿ ಇದೆ, ಇನ್ನೇನು ಬೇಕು, ಇವಳನ್ನು ಬಿಟ್ಟು ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆ ಆಗು ಅಂತ ಹೇಳಿದಳು. ನನಗೆ ತುಂಬ ಕೋಪ ಬಂದು ಚೆನ್ನಾಗಿ ಬೈದೆ ಅತ್ತೆಯನ್ನು. ಅಷ್ಟರಲ್ಲಿ ನನ್ನ ಗಂಡ ಕೂಡ ಮಧ್ಯೆ ಬಂದು ನನ್ನ ಎದುರಿಗೆ, ಅಮ್ಮನನ್ನು ಇಷ್ಟೊಂದು ಬೈಯುತ್ತೀಯ, ನಾನು ಇಲ್ಲವಾದರೆ ಇನ್ನು ಯಾವ ರೀತಿ? ನಾನು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಚರಿತ್ರೆಯ ಬಗ್ಗೆ ಅತ್ತೆ ಮಾತನಾಡುತ್ತಿದ್ದಾರೆ. ಅವರಿಗೆ ನನ್ನ ಗಂಡ ಸಪೋರ್ಟ್ ಮಾಡುತ್ತಾನೆ, ಇವನು ನನ್ನ ಸರ್ವಸ್ವ ಅಂತ ಅಂದುಕೊಂಡೆ. ಆದರೆ ಎಲ್ಲ ಗಂಡಸಿನ ರೀತಿ ಇವನು ಕೂಡ. ಅವನ ಮುಖ ನೋಡಲು ಕೂಡ ನನಗೆ ಅಸಹ್ಯವಾಗುತ್ತದೆ. ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವಾಯಿತು. ಕೋಪದಲ್ಲಿ ನನ್ನ ಗಂಡ ನನ್ನ ಮೇಲೆ ಕೈ ಮಾಡಿದ. ಮನೆಯಿಂದ ಹೊರಗಡೆ ಹೋಗು, ನಿನಗೂ ನನಗೂ ಸಂಬಂಧವಿಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ದರೆ ಪುನಃ ಈ ಮನೆಗೆ ಬರಬೇಡ ಅಂತ ಬೈದ. ಇನ್ನು ಅವನಿಗೆ ಪ್ರತಿಯೊಂದು ವಿವರಿಸಿ ಹೇಳುವ ಅವಶ್ಯಕತೆ ಇಲ್ಲ. ನನ್ನ ಹಣವನ್ನು ನಾನು ಸಂಪಾದನೆ ಮಾಡಿಕೊಂಡು ತಿನ್ನುತ್ತೇನೆ. ಭಗವಂತ, ನನಗೆ ಈ ರೀತಿಯ ಮನೆಯವರು ಬೇಡ ಅಂತ ಹೊರಟು ಹೋದೆ. ಅಕ್ಕ ಭಾವನ ಮನೆಗೆ ಹೋದಾಗ ಅವರು ಗಂಡನ ಜೊತೆ ಅಡ್ಜಸ್ಟ್ ಮಾಡು, ಜನಗಳು ಏನಾದರೂ ಅಂದುಕೊಳ್ಳುತ್ತಾರೆ ಅಂತ ಮೊದಲು ಹೇಳಿದರು. ಆದರೆ ಅವನ ಮನೆಗೆ ಹೋದರೆ ನಾನು ಸತ್ತು ಹೋಗುತ್ತೇನೆ ಅಂತ ಹೇಳಿದೆ. ಆಗ ಅವರೂ ಕೂಡ ನನ್ನ ಮಾತಿಗೆ ಕನ್ವಿನ್ಸ್ ಆದರು. ವಿಧಿ ಇಲ್ಲದೆ ನನ್ನ ಬದುಕು ಈ ರೀತಿ ಆಗುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಮರ್ಯಾದೆ ಇಲ್ಲದ ಕಡೆ ಇರಬಾರದು. ಏನೇ ಆಗಲಿ, ಒಂದು ಹೆಣ್ಣಿಗೆ ಅವಳ ಶೀಲದ ಮೇಲೆ ಅನುಮಾನ ಪಟ್ಟರೆ ಅದಕ್ಕಿಂತ ಕೆಟ್ಟ ಜೀವನ ಇನ್ನೇನಿದೆ. ಇನ್ನೂ ಜಾಸ್ತಿ ಯೋಚನೆ ಮಾಡಲಿಲ್ಲ. ನಾನು ಕೆಲಸಕ್ಕೆ ಸೇರಿಕೊಂಡೆ. ಇದೇ ಸಂದರ್ಭದಲ್ಲಿ ನನಗೆ ಗೌರ್ಮೆಂಟ್ ಕೆಲಸವಾಯಿತು. ನನ್ನ ಬದುಕು ಸಂಪೂರ್ಣವಾಗಿ ಸೆಟಲ್ ಆಯಿತು. ಮದುವೆ ಆಗುವುದು ಕೂಡ ಊಟಕ್ಕೆ ಬಟ್ಟೆಗೆ ಅಲ್ಲವೇ ಅನ್ನುವ ರೀತಿ ನನ್ನ ಹಳೆಯ ಮದುವೆ ಅನುಭವ ಕಲಿಸಿದ್ದು ನನಗೆ. ಈಗ ನನ್ನ ಕೆಲಸವೇ ನನಗೆ ದೇವರು. ಇದರಲ್ಲಿ ಖುಷಿಯಾಗಿದ್ದೆ. ನನ್ನ ಅಕ್ಕ ಭಾವ ಪ್ರತಿ ಬಾರಿ ಮದುವೆ ಆಗು ಅಂತ ಹೇಳಿ ಹೇಳಿ ಅವರು ಸುಮ್ಮನಾಗಿದ್ದಾರೆ. ಅವರ ಕೈಯಲ್ಲಿ ಆಗುತ್ತಿಲ್ಲ ನನ್ನನ್ನು ಒಂಟಿಯಾಗಿ ನೋಡಲು. ಆದರೆ
ನಾನು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಬಿಟ್ಟಿದ್ದೆ. ಒಂದೇ ಬದುಕು, ಒಂದೇ ಮದುವೆ, ಒಬ್ಬನೇ ಗಂಡ. ಈ ದೇಹವನ್ನು ಇನ್ನೊಬ್ಬರಿಗೆ ಹಂಚಲು ಸಾಧ್ಯವಿಲ್ಲ ಅಂತ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದೆ. ಇಂದು ಪಾರ್ಕ್ನಲ್ಲಿ ವಾಕ್ ಮಾಡುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ನನ್ನ ಗಂಡನನ್ನು ನೋಡಿದೆ. ಡೈವರ್ಸ್ ಕೊಟ್ಟ ಮೇಲೆ ಇದೇ ಮೊದಲ ಬಾರಿ ನನ್ನ ಗಂಡನನ್ನು ನೋಡಿದ್ದು. ಮೊದಲಿಗೂ ಈಗಲೂ ತುಂಬ ವ್ಯತ್ಯಾಸವಿದೆ. ತುಂಬ ಸಣ್ಣವಾಗಿದ್ದಾರೆ, ಕಣ್ಣುಗಳು ಗುಳಿ ಬಿದ್ದಿದೆ. ಊಟ ಮಾಡಿ ತುಂಬ ದಿನವಾಗಿರಬೇಕು, ಆ ರೀತಿ ಇದ್ದಾರೆ. ತುಂಬ ಸಣ್ಣವಾಗಿದ್ದಾರೆ. ಅವರನ್ನು ನೋಡಿದ ತಕ್ಷಣ ಅವರ ಮೇಲಿದ್ದ ಕೋಪ ಸಂಪೂರ್ಣವಾಗಿ ದೂರವಾಯಿತು. ಒಂದು ರೀತಿ ಕನಿಕರ ಹುಟ್ಟಿತು. ಅಯ್ಯೋ ಪಾಪ ಅಂತ ಅನಿಸಲು ಶುರುವಾಯಿತು. ಅವರು ನನ್ನ ಮುಖ ನೋಡಿದರು. ಏನು ಮಾತನಾಡಬೇಕು ಅಂತ ತಿಳಿಯಲಿಲ್ಲ. ಚೆನ್ನಾಗಿದ್ದೀರಾ? ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅಂತ ಕೇಳಿದೆ ವ್ಯಂಗ್ಯವಾಗಿ. ಹೆಂಡತಿ ಬಿಟ್ಟು ಹೋಗಿ ಆಯಿತು, ಇನ್ನು ಮಕ್ಕಳು ಮರಿ ಎಲ್ಲಿ ಇರುತ್ತಾರೆ? ಅಮ್ಮ ನೀನು ಹೋದ ಸ್ವಲ್ಪ ದಿನದಲ್ಲೇ ಈ ಪ್ರಪಂಚ ಬಿಟ್ಟು ಹೊರಟು ಹೋದಳು. ಹುಷಾರಿಲ್ಲದೆ ತಮ್ಮ ಮದುವೆ ಆಗಿ ಬೇರೆ ಮನೆಯಲ್ಲಿ ಇದ್ದಾನೆ. ಅಕ್ಕ ತಂಗಿಯರು ತಮ್ಮ ಎಲ್ಲರೂ ಕೂಡ ಎಷ್ಟು ಬೇಕೋ ಅಷ್ಟೇ ನನ್ನ ಜೊತೆ ಒಂಟಿ ಇದ್ದೇನೆ. ಅವರ ಮನೆಗೆ ಹೋಗಿ ಜಾಂಡ ಹೂಡುತ್ತೇನೆ ಅನ್ನುವ ಭಯದಿಂದ. ನೀನು ಹೇಗಿದ್ದೀಯಾ? ನಿನ್ನ ಗಂಡ ಮಕ್ಕಳು? ನಾನು ನಗುತ್ತಾ ಇಲ್ಲ ಅಂತ ತಲೆ ಆಡಿಸಿದೆ. ಊಟ ಎಲ್ಲಿ ಮಾಡುತ್ತೀರಾ ಅಂತ ಕೇಳಿದೆ. ನಮ್ಮಂಥ ಮದುವೆ ಆಗಿರುವ ಬ್ಯಾಚುಲರ್ಗಳಿಗೆ ಹೋಟೆಲ್ಗಳು ಇದೆ ಅಲ್ಲವೇ? ಅಲ್ಲೇ ಮಾಡುವುದು ಅಷ್ಟೇ. ಈಗ ಹೋಟೆಲ್ ಊಟ ಮಾಡಿ ಆರೋಗ್ಯ ಹಾಳಾಗಿತ್ತು. ಸೋಡಾ ತುಂಬ ಹಾಕುತ್ತಾರೆ. ಹಳಸಿದ್ದು ಪಳಸಿದ್ದು ಫ್ರಿಡ್ಜಲ್ಲಿ ಇಟ್ಟಿರುವುದೆಲ್ಲ ಇಡುತ್ತಾರೆ ಅಲ್ಲವೇ? ಅದಕ್ಕೆ ದುಡ್ಡು ತೆಗೆದುಕೊಂಡು ಕೂಡ ಸರಿಯಾಗಿ ಊಟ ಹಾಕಲಿಲ್ಲ. ಫುಡ್ ಪಾಯ್ಸನ್ ಆಗಿತ್ತು. ಮನೆ ಊಟ ಮಾಡಿ ಎಷ್ಟೋ ವರ್ಷಗಳೇ ಆಯಿತು. ಅಮ್ಮ ಮಾಡಿಕೊಟ್ಟಿದ್ದ ಕೈತುತ್ತು ತಿಂದಿದ್ದು ಕೊನೆ. ನನಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ನಂತರ ಮನೆಗೆ ಹೋದರೆ ಅವರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಾರೆ. ಅದಕ್ಕೆ ಎಲ್ಲೂ ಹೋಗುವುದಿಲ್ಲ ಅಂತ ಹೇಳಿದರು. ನನ್ನ ಕರುಳು ಕಿತ್ತುಕೊಂಡು ಬಂದಿದ್ದು ತುಂಬ ಸಂಕಟವಾಯಿತು. ಒಂದು ಸಮಯದಲ್ಲಿ ಅವರಿಗಾಗಿ ಅಡಿಗೆಗಳನ್ನು ಮಾಡಿ ತಿನ್ನಿಸುತ್ತಿದ್ದೆ. ಆದರೆ ಇಂದು ಆ ಮನುಷ್ಯ ಸರಿಯಾಗಿ ಊಟ ಮಾಡುತ್ತಿಲ್ಲ. ಕೇಳುವವರು ಹೇಳುವವರು ಯಾರಿಲ್ಲ. ಅಲ್ಲೇ ಪಕ್ಕದಲ್ಲಿ ಮಾರ್ಕೆಟ್ ಇತ್ತು. ಅವರನ್ನು ಕರೆದುಕೊಂಡು ಹೋಗಿ ವಿಧ ವಿಧವಾದ ತರಕಾರಿಗಳನ್ನು ತೆಗೆದುಕೊಂಡೆ. ಅವರಿಗೆ ಅರ್ಥವಾಗಲಿಲ್ಲ. ಕೊನೆಗೆ ನನ್ನನ್ನು ಇಂದು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೀರಾ ಅಂತ ಮೃದುವಾಗಿ ಕೇಳಿದೆ. ಅವರು ಏನೂ ಮಾತನಾಡದೆ ಅವರ ಬೈಕಿನಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದರು. ನಂತರ ಇಬ್ಬರು ಅವರ ಮನೆಗೆ ಹೋದೆವು. ಮನೆ ತುಂಬ ಗಲೀಜಾಗಿದೆ. ಬ್ಯಾಚುಲರ್ಸ್ ಮನೆಯ ರೀತಿ ಇದೆ. ತುಂಬ ನೋವಾಗುತ್ತಿತ್ತು. ನಂತರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಆನಂತರ ಅವರು ಇಷ್ಟಪಡುವ ಬೆಂಡೆಕಾಯಿ ಗೊಜ್ಜು, ಮೂಲಂಗಿ ಬೇಳೆ ಸಾರು, ಅನ್ನ, ಅದರ ಜೊತೆಗೆ ಬೀನ್ಸ್ ಪಲ್ಯ ಮಾಡಿದ್ದೆ. ಸಬ್ಬಕ್ಕಿ ಪಾಯಸ ಮಾಡಿದ್ದೆ. ಅದನ್ನು ಊಟ ಮಾಡಿ ಅವರು ಖುಷಿಯಿಂದ ಕಣ್ಣೀರು ಹಾಕಿದರು. ನಾನು ನೋಡುತ್ತೇನೆ ಅಂತ ಭಯದಿಂದ ಆ ಕಡೆ ತಿರುಗಿದರು. ಅಲ್ಲಲ್ಲೇ ಬಂದು ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿಕೊಡುತ್ತೇನೆ. ಈಗ ನಾನು ಮನೆಗೆ ಹೋಗುತ್ತೇನೆ, ತುಂಬ ಹೊತ್ತಾಯಿತು ಅಂತ ಹೇಳಿದೆ. ಆಗ ನನ್ನ ಗಂಡ ಹೋಗಲೇಬೇಕಾ? ಇಂದು ರಾತ್ರಿ ಇಲ್ಲೇ ಉಳಿದು ಬಿಡು, ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂದರು. ಆ ಮಾತು ಕೇಳಿ ನನ್ನ ಮನಸ್ಸು ಮೃದುವಾಗಿ ಮರುಗಿತು. ಅಕ್ಕನಿಗೆ ಹೇಳಿದೆ, ನನ್ನ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಇದೆ, ನಾಳೆ ಬೆಳಗ್ಗೆ ಬರುತ್ತೇನೆ ಅಂತ. ಇಬ್ಬರು ತುಂಬ ಹೊತ್ತು ಕುಳಿತುಕೊಂಡು ಹೊಸ ಹೊಸ ವಿಷಯಗಳನ್ನು ಮಾತನಾಡಿದೆವು. ನಾವು ಕಳೆದ ದಿನಗಳು, ನಾವಿಬ್ಬರು ಜೊತೆಯಲ್ಲಿ ಇದ್ದಿದ್ದು ಎಲ್ಲವನ್ನು ನೆನಪು ಮಾಡಿಕೊಂಡೆವು. ಈಗ ಯಾರು ನೋಡಿದರೂ ನಾವಿಬ್ಬರು ಡೈವರ್ಸ್ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರೆ ನಂಬುವುದಿಲ್ಲ. ಆ ರಾತ್ರಿ ಹಸಿದ ನಮ್ಮಿಬ್ಬರ ದೇಹವನ್ನು, ಮನಸ್ಸನ್ನು ತಣ್ಣಗೆ ಮಾಡಲೇಬೇಕಿತ್ತು. ತಣ್ಣಗೆ ಮಾಡಲು ಇಬ್ಬರ ಮಿಲನ ಆಗಲೇಬೇಕು. ಏನು ಗೊತ್ತಿಲ್ಲದವಳ ರೀತಿ ಎಲ್ಲಿ ಮಲಗಲಿ ಅಂತ ಕೇಳಿದೆ. ಆಗ ಅವರು ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದರು. ನಂತರ ಪರಸ್ಪರ ಒಬ್ಬರ ಬಟ್ಟೆಗಳನ್ನು ಒಬ್ಬರು ತೆಗೆದು ಒಂದಾದೆವು. ತುಂಬ ದಿನಗಳ ದಾಹವನ್ನು ತೀರಿಸಿಕೊಂಡೆವು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅಲ್ಲೇ ಸ್ನಾನ ಮಾಡಿ ರೆಡಿಯಾದೆ. ನನ್ನ ಕಬೋರ್ಡನ್ನು ತೆಗೆದು ನೋಡಿದಾಗ ಅಲ್ಲೇ ಇದ್ದ ಸೀರೆಗಳು ಹಾಗೇ ಇದೆ. ಒಂದೂ ಕೂಡ ತೆಗೆದಿಲ್ಲ. ಕಾರಣ ಕೇಳಿದಾಗ, ನಿನ್ನ ವಸ್ತುಗಳು ಈ ರೂಮಿನಲ್ಲಿ ಇರುವುದರಿಂದ ನೀನು ನನ್ನ ಜೊತೆ ಇದ್ದೀಯಾ ಅನ್ನುವ ರೀತಿ ಭಾವನೆ ನನಗೆ ಬರುತ್ತದೆ ಅಂತ ಹೇಳಿದರು. ನನ್ನ ಗಂಡನ ದೇಹ, ಮನಸ್ಸು, ಪ್ರಾಣ ಎಲ್ಲ ಜಾಗದಲ್ಲೂ ನಾನು ಸಂಪೂರ್ಣವಾಗಿ ಆಕ್ರಮಣ ಮಾಡಿದ್ದೇನೆ.
ಈಗ ಧರ್ಮ ಸಂಕಟ ಶುರುವಾಯಿತು. ಇಲ್ಲೇ ಇರಲ್ಲ ಹೋಗಲ್ಲ ಅಂತ. ಇಲ್ಲೇ ಇದ್ದರೆ ಡೈವೋರ್ಸ್ ಆಗಿ ಜೊತೆಯಲ್ಲೇ ಇದ್ದಾರೆ ಅಂತ ಜನ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಹೋದರೆ ಇನ್ನೂ ಕಷ್ಟ. ಈ ಮನುಷ್ಯನಿಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ. ಕೆಟ್ಟ ಗಳಿಗೆಯಲ್ಲಿ ನಡೆದ ವಿಷಯಗಳಿಗೆ ಕೋಪಗೊಂಡು ನಾನು ಡೈವೋರ್ಸ್ ತೆಗೆದುಕೊಳ್ಳಬಾರದಿತ್ತು ಅಂತ ಯೋಚಿಸುತ್ತಿದ್ದೆ. ಆಗ ಅವರು ಡೈವೋರ್ಸ್ ತೆಗೆದುಕೊಂಡು ತಪ್ಪು ಮಾಡಿದೆ ಅಂತ ಯೋಚಿಸುತ್ತಿದ್ದೀಯಾ ಅಲ್ಲವೇ? ನಿನ್ನ ಮನಸ್ಸಿನ ಆಲೋಚನೆ ತಿಳಿಯುತ್ತದೆ. ನನ್ನ ಮನಸ್ಸು ಕೂಡ ಅದೇ ರೀತಿ ಪರದಾಡುತ್ತಿದೆ. ಇಬ್ಬರು ಇನ್ನೊಮ್ಮೆ ಮದುವೆ ಆಗೋಣ. ನೀನಿಲ್ಲದೆ ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ. ನನ್ನ ಬದುಕು ಶೂನ್ಯವಾಗುತ್ತದೆ ಅಂತ ಹೇಳಿದರು. ನಂತರ ನಾನು ನನ್ನ ಅಕ್ಕ ಭಾವನನ್ನು ಕರೆಸಿದೆ. ದೇವಸ್ಥಾನಕ್ಕೆ ಅವರು ಅವರ ಗೆಳೆಯ ಗೆಳತಿಯರನ್ನು ಕರೆಸಿದರು. ಅವರ ಸ್ವಂತದವರೆಲ್ಲ ನಾನು ಹೋದ ಮೇಲೆ ಮತ್ತೆ ಹೆಂಡತಿ ಜೊತೆ ಒಂದಾಗಿ ಬಿಡುತ್ತಾನೆ ಅಂತ ತುಂಬ ಕೆಟ್ಟದಾಗಿ ನನ್ನ ಜೊತೆ ನನ್ನ ಬಗ್ಗೆ ಮಾತನಾಡಿದರಂತೆ. ಇವರ ಹತ್ತಿರ ಇರುವ ತುಂಬ ದುಡ್ಡನ್ನು ತೆಗೆದುಕೊಳ್ಳಲು ಅವರು ಎಲ್ಲ ಸಹಾಯವನ್ನು ತೆಗೆದುಕೊಂಡ ಮೇಲೆ ಇವರ ಬಳಿ ಇದ್ದ ಉಳಿತಾಯದ ಖಜಾನೆಯನ್ನು ಖಾಲಿ ಮಾಡಿದ ಮೇಲೆ ಪ್ರತಿಯೊಬ್ಬರೂ ಅವರವರ ದಾರಿ ನೋಡಿಕೊಂಡರಂತೆ. ಅದಕ್ಕೆ ಅವರು ಬೇಸರಗೊಂಡು ಎಲ್ಲರ ಜೊತೆ ಅವರ ಸಂಬಂಧವನ್ನು ಕಳೆದು ಹಾಕಿದ್ದಾರೆ. ಈಗ ಕೇವಲ ಅವರ ಸ್ನೇಹಿತರು ಮಾತ್ರ ಅವರ ಜೊತೆ ಇರುವುದು. ಅಕ್ಕ ತುಂಬ ಗಾಬರಿಯಾಗಿ ಕೇಳಿದಳು, ನೀನು ಹೇಗೆ ಮದುಮಗಳ ರೀತಿ ರೆಡಿಯಾಗಿದ್ದೀಯಾ? ಈ ಸೀರೆ ನಿನ್ನ ಮದುವೆದು ಅಲ್ಲವೇ? ಅಷ್ಟರಲ್ಲಿ ನನ್ನ ಗಂಡನನ್ನು ನೋಡಿ ಪುನಃ ಅವನ ಜೊತೆ ಮದುವೆ ಆಗಬೇಡ. ಒಮ್ಮೆ ಬಿಟ್ಟು ಹೋದವನು, ಮೋಸ ಮಾಡಿದವನು ಪುನಃ ಮೋಸ ಮಾಡಲು ಹಿಂಜರಿಯುವುದಿಲ್ಲ ಅಂತ ಹೇಳಿದಳು. ಆಗ ನನ್ನ ಗಂಡ, ಪ್ಲೀಸ್ ಒಂದೇ ಒಂದು ಅವಕಾಶ ಕೊಡಿ, ನಾವಿಬ್ಬರು ಒಂದಾಗಲು. ಇನ್ನೆಂದು ನಿಮ್ಮ ತಂಗಿಯನ್ನು ನಾನು ಬಿಡುವುದಿಲ್ಲ. ಅವಳು ಬಿಟ್ಟು ಹೋದ ಮೇಲೆ ಅವಳ ಬೆಲೆ ತಿಳಿಯಿತು ಅಂತ ಬೇಡಿಕೊಂಡರು. ಆಗ ಅಕ್ಕ ವಿಧಿಯಿಲ್ಲದೆ ನಮ್ಮಿಬ್ಬರ ಮದುವೆಯನ್ನು ಮಾಡಿಸಿದಳು. ವಿಷಯ ತಿಳಿಯುತ್ತಿದ್ದಂತೆ ಅವರ ಸಂಬಂಧಿಕರೆಲ್ಲ ಅವರಿಗೆ ಫೋನ್ ಮಾಡಲು ಶುರು ಮಾಡಿದರು. ಆದರೆ ಇವರು ಯಾರ ಕಾಲನ್ನೂ ಪಿಕ್ ಮಾಡಿಲ್ಲ. ಬದಲಿಗೆ ನನ್ನ ಜೊತೆ ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ವ್ಯಸ್ತವಾಗಿದ್ದರು. ನಾವಿಬ್ಬರು ಪುನಃ ಮದುವೆಯಾದೆವು. ಆದರೆ ಈ ಬಾರಿ ತುಂಬ ಮೆಚೂರ್ ಆಗಿದ್ದೆವು. ಪರಸ್ಪರ ಒಬ್ಬರನ್ನೊಬ್ಬರು ಇದ್ದು ಇಲ್ಲದೆ ಎಷ್ಟೋ ದಿನ ಬದುಕಿದ್ದು ಒಂದು ಒಳ್ಳೆಯ ಪಾಠವನ್ನು ಕಲಿಸಿದ್ದು. ಅದೇನೆಂದರೆ ಅಡ್ಜಸ್ಟ್ಮೆಂಟ್ ಅಷ್ಟೇ. ಯಾವುದೇ ವಿಷಯವಿರಲಿ ಕೋಪ ಮಾಡಿಕೊಳ್ಳದೆ ನಿಧಾನವಾಗಿ ಮಾತನಾಡಿದರೆ ಎಲ್ಲ ವಿಷಯವೂ ಬಗೆಹರಿಯುತ್ತದೆ ಅನ್ನುವ ಪಾಠವನ್ನು ಕಲಿತಿದ್ದೆ. ಈ ರಾತ್ರಿ ಮಧುರವಾಗಿ ಇಬ್ಬರೂ ಒಂದಾದೆವು. ಇನ್ನೆಂದೂ ಕೂಡ ನಮ್ಮಿಬ್ಬರಿಗೆ ಮನಸ್ಸಿನ ದೇಹದ ಹಸಿವು ಇರುವುದಿಲ್ಲ. ಬಹಳ ಬೇಗ ಮಗುವನ್ನು ಮಾಡಿಕೊಳ್ಳಬೇಕು ಅಂತ ಇಬ್ಬರು ಯೋಚಿಸುತ್ತಿದ್ದೇವೆ. ಬದುಕು ಮುಗಿದು ಹೋಯಿತು ಅಂತ ಅಂದುಕೊಂಡವಳಿಗೆ ಪುನಃ ಅದೇ ಮನುಷ್ಯನಿಂದ ಹೊಸ ಬದುಕು ಸಿಕ್ಕಾಗ ಆಗುವ ಖುಷಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಲ್ಲವೇ? ಸುಂದರ ಸುಖಮಯವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.